ಇವತ್ತಿನ ಫೋಕಸ್ ಫೈನ ಮೊದಲ ಸ್ಟೋರಿ ಇದು. ಮಹಾರಾಷ್ಟ್ರದ ಆ ಒಂದು ಊರಿಗೆ ಯಾರ ಕಣ್ಣು ಬಿತ್ತೋ ಏನೋ ಯುವಕರು ಸಾಲು ಸಾಲಾಗಿ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಅವರ ಸಾವಿನ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಅವರ ಸಾವಿನ ಹಿಂದಿನ ಅಸಲಿ ರಹಸ್ಯ ಪತ್ತೆಯಾದಾಗ ಬೆಚ್ಚಿ ಬಿದ್ದಿದ್ರು. ಅಷ್ಟಕ್ಕೂ ಉತ್ತಮ ಭವಿಷ್ಯ ಕಟ್ಟಿಕೊಳ್ಳಬೇಕಾಗಿದ್ದ ಯುವಕರು ಆತ್ಮಹತ್ಯೆಗೆ ಶರಣಾಗಿದ್ದು ಯಾಕೆ, ಯಾವ ಕಾರಣಕ್ಕೆ, ಆ ಕಾರಣ ಏನು, ಹಾಗಾದ್ರೆ ಇವರ ಸಾವಿನ ಹೊಣೆ ಯಾರು? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಒಂದು ಊರು 29 ಅವಿವಾಹಿತರ ಸೂಸೈಡ್. ವಿವಾಹ ಪೂರ್ವ ಸಾವಿನ ಸೀಕ್ರೆಟ್ ಏನು? ಗಂಡನನ್ನೇ ಕೊಲೆ ಮಾಡಿದ ಹೆಂಡತಿ. ಪ್ರೇಯಸಿಗಾಗಿ ಹೆಂಡತಿಯನ್ನ ಕೊಂದ ಗಂಡ. ಪ್ರೀತಿಸಿ ಮದುವೆ ಆದವರ ದುರಂತ ಅಂತ್ಯ. ರಾಯಗಢ ಕೋಟೆಯಲ್ಲಿ ಕೊಲೆ ಆಗಿರುವ ಕೇತನ್ ಅಗ್ರವಾಲ್, ಮೇಘಾಲಯದಲ್ಲಿ ನಡೆದಂತಹ ರಾಜಾ ರಘುವಂಶಿ ಕೊಲೆಗಳು ಇದಕ್ಕೆ ಜೀವಂತ ಉದಾಹರಣೆಗಳು. ಇಂಥ ಇನ್ನು ಅದೆಷ್ಟೋ ಪ್ರಕರಣಗಳು ಫೈಲ್ ಪುಟಗಳಲ್ಲಿ ಸಮಾಧಿಯಾಗಿದೆ. ಇದೆಲ್ಲದರ ನಡುವೆ ಈಗ ಮತ್ತೊಂದು ಭಯಾನಕ ಸತ್ಯ ಹೊರಬಿದ್ದಿದೆ. ಮದುವೆಯ ಕನಸು ಕಂಡಿದ್ದ ಯುವಕರು ಒಬ್ಬೊಬ್ಬರಾಗಿ ಸಾವಿನ ಹಾದಿ ಹಿಡಿತಾ ಇದ್ದಾರೆ. ಎಸ್ ವೀಕ್ಷಕರೇ, ಮಹಾರಾಷ್ಟ್ರದ ಜಲಗಾಂವ್ ಜಿಲ್ಲೆಯಲ್ಲಿ ಕಳೆದ ಕೆಲವು ತಿಂಗಳಿನಿಂದ ನಡೀತಾ ಇರುವಂತಹ ಘಟನೆಗಳು ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಪ್ರತಿದಿನ ಆತ್ಮಹತ್ಯೆ ಪ್ರಕರಣಗಳು ದಾಖಲಾಗ್ತಾ ಇದೆ. ಕುಟುಂಬಗಳು ಕಣ್ಣೀರಿನಲ್ಲಿ ಮುಳುಗ್ತಾ ಇದೆ. ಆದ್ರೆ ಈ ಸಾವುಗಳ ಹಿಂದೆ ಇರುವಂತಹ ನೋವು ಹೊರ ಜಗತ್ತಿಗೆ ಕಾಣ್ತಾನೇ ಇಲ್ಲ. ಮೊದಲಿಗೆ ಎಲ್ಲರೂ ಹಣಕಾಸಿನ ಸಮಸ್ಯೆ ಇರಬಹುದು ಅಂತ ಅಂದುಕೊಂಡ್ರು, ಕೆಲಸ ಸಿಗದೆ ಇರಬಹುದು ಅಂತ ಹೇಳಿದ್ರು, ಸಾಲದ ಒತ್ತಡ ಇರಬಹುದು ಅಂತ ಅಂದುಕೊಂಡ್ರು. ಆದ್ರೆ ಒಂದೊಂದೇ ಪ್ರಕರಣದ ಮಾಹಿತಿ ಹೊರಬರ್ತಾ ಇದ್ದಂತೆ ತನಿಖಾಧಿಕಾರಿಗಳ ಮುಂದೆಯೇ ಯುವಕರ ಆತ್ಮಹತ್ಯೆ ಅಸಲಿ ರಹಸ್ಯ ಹೊರಗೆ ಬಿದ್ದಿತ್ತು. ಈ ರಹಸ್ಯವೇ ಇವರಿಗೆ ಕಂಕಣ ಬಲ ಕೂಡಿ ಬರದೆ ಕಳೆದ 6 ತಿಂಗಳಲ್ಲಿ 400ಕ್ಕೂ ಹೆಚ್ಚು ಆತ್ಮಹತ್ಯೆ ಪ್ರಕರಣಗಳು ದಾಖಲಾಗಿದೆ. ಅವುಗಳಲ್ಲಿ ಸುಮಾರು 20ಕ್ಕೂ ಹೆಚ್ಚು ಯುವಕರ ಪ್ರಕರಣಗಳಿದೆ. ಸ್ಥಳೀಯ ಅಧಿಕಾರಿಗಳ ಮಾಹಿತಿ ಪ್ರಕಾರ ಸುಮಾರು 29 ಯುವಕರ ಆತ್ಮಹತ್ಯೆ ಮದುವೆಯಾಗಲು ಸಾಧ್ಯವಾಗದಿರುವುದು ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಅಷ್ಟಕ್ಕೂ ಮದುವೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಸಾವಿಗೆ ಕಾರಣ ಆಗತ್ತೆ ಅನ್ನೋದಕ್ಕೆ ಈ ಜಲಗಾಂವ್ನ ಯುವಕರ ಆತ್ಮಹತ್ಯೆಯ ಸಂಖ್ಯೆ ಸಾಕ್ಷಿಯಾಗಿದೆ. ಜಲಗಾಂವ್ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಹುಡುಗಿಯರ ಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆ. ಪರಿಣಾಮ ಮದುವೆ ವಯಸ್ಸು ದಾಟಿದ್ರೂ ಯುವಕರಿಗೆ ವಧು ಸಿಗ್ತಾ ಇಲ್ಲ. 1 ವರ್ಷ, 2 ವರ್ಷ, 5 ವರ್ಷ ಕಾಲ ಕಳೀತಾ ಇದ್ದಂತೆ ಅವರ ಮನಸ್ಸಿನ ಮೇಲಿನ ಒತ್ತಡ ಹೆಚ್ಚಾಗ್ತಾ ಇದೆ. ಇನ್ನೂ ಮದುವೆ ಆಗಲಿಲ್ಲವಾ, ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಕೇಳೋ ಪದೇ ಪದೇ ಪ್ರಶ್ನೆಗಳಿಗೆ ಯುವಕರು ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ ಅನ್ನುವ ಮಾತು. ಇಲ್ಲಿನ ಅಂಕಿಅಂಶಗಳು ಹೇಳುವಂತೆ ಕೆಲವು ಗ್ರಾಮಗಳಲ್ಲಿ 50ರಿಂದ 100 ಯುವಕರು ಇದೇ ಸಮಸ್ಯೆಯಿಂದ ಮಾನಸಿಕ ಒತ್ತಡ ಅನುಭವಿಸ್ತಾ ಇದ್ದಾರೆ. ಸಮಾಜದಲ್ಲಿ ತಮ್ಮನ್ನ ಕಡೆಗಣಿಸಲಾಗ್ತಾ ಇದೆ ಎನ್ನುವ ಭಾವನೆ ಅವರ ಆತ್ಮವಿಶ್ವಾಸವನ್ನೇ ಕುಗ್ಗಿಸ್ತಾ ಇದೆ. ಅತ್ಯಂತ ಕಳವಳಕಾರಿ ಸಂಗತಿ ಅಂದ್ರೆ ಪುರುಷರು ತಮ್ಮ ನೋವನ್ನ ಯಾರೊಂದಿಗೂ ಹಂಚಿಕೊಳ್ಳೋದೇ ಇಲ್ಲ. ಹೊರಗೆ ನಗ್ತಾರೆ, ಒಳಗೆ ಕುಸಿಯುತ್ತಾರೆ. ಕೊನೆಗೆ ಒಂದು ಕ್ಷಣದ ನಿರ್ಧಾರ ಅವರ ಬದುಕನ್ನೇ ಮುಗಿಸ್ಬಿಡುತ್ತೆ. ಈ ಘಟನೆ ಕೇವಲ ಜಲಗಾಂವ್ನ ಸಮಸ್ಯೆ ಅಲ್ಲ, ಇದು ಸಮಾಜಕ್ಕೆ ಸಿಕ್ಕಿರುವ ಗಂಭೀರ ಎಚ್ಚರಿಕೆ. ಮದುವೆ ಎನ್ನುವುದು ಬದುಕಿನ ಒಂದು ಭಾಗ ಮಾತ್ರ, ಬದುಕಿ ಅಲ್ಲ ಎನ್ನುವ ಸಂದೇಶವನ್ನ ಯುವಕರಿಗೆ ತಲುಪಿಸುವ ಅಗತ್ಯ ಇದೆ. ಕುಟುಂಬಗಳು ಮಕ್ಕಳ ಜೊತೆ ಮುಕ್ತವಾಗಿ ಮಾತನಾಡಬೇಕು. ಸಮಾಜವು ಅವಮಾನಿಸುವ ಬದಲು ಬೆಂಬಲ ಕೊಡಬೇಕು. ಮಾನಸಿಕ ಆರೋಗ್ಯದ ನೆರವು ಪಡೆಯುವುದನ್ನ